ನಮಸ್ಕಾರ, ನಂದು ಗೋಕುಲ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆಯ ಶುರುವಿನಲ್ಲಿ ಇಲ್ಲಿ ಅಮ್ಮು ವಲ್ಲಭ ಹೇಳಿರುವ ಮಾತನ್ನ ಮತ್ತೆ ಮತ್ತೆ ನೆನ್ಪು ಮಾಡ್ಕೊಂಡು ಅದ್ ಹೆಂಗೋ ಪಾಪ ಎಕ್ಸಾಕ್ಟ್ ಆಗಿ ನಾನ್ ಮನ್ಸಲ್ಲಿ ಏನ್ ಅನ್ಕೊಂಡಿದೀನೋ ಅದೇ ಮಾತನ್ನ ನೀನ್ ಹೆಂಗ್ ಹೇಳ್ಬಿಟ್ಟೆ, ನಾನು ಕೂಡ ಅನ್ಕೊಂಡಿದೀನಿ ಪಾಪ. ಏಳೇಳ್ ಜನ್ಮಕ್ಕೂ ಕೂಡ ನೀನೇ ಗಂಡನಾಗಿದ್ದಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಮ್ಮು ಹಾಗೆ ಮಾತಾಡ್ಕೊಂಡು ಖುಷಿಯಾಗಿರ್ಬೇಕಾದ್ರೆ ಆಗ ಮಿರರ್ ನಲ್ಲಿ ಅಲ್ಲೇನೆ ಮೀನಾ ಪ್ರತ್ಯಕ್ಷ ಆಗ್ಬಿಡ್ತಾಳೆ. ಇದೇನಮ್ಮು, ಈ ಜನ್ಮದಲ್ಲೇನೆ ಪಾಪ ನನ್ ಗಂಡನಾಗಿ ಬೇಡ ಅಂತ ಹೇಳ್ತಿದ್ದೆ, ಅಂತದ್ರಲ್ಲಿ ಏಳೇಳ್ ಜನ್ಮಕ್ಕೂ ಕೂಡ ಕಾಳ್ಪಾಪನೇ ಗಂಡನಾಗ್ ಬೇಕು ಅಂತ ಕೇಳ್ಕೊಂತಿದ್ಯಲ್ಲ, ಏನಾದ್ರೂ ಸಮಥಿಂಗ್ ಅಂತ ಮೀನಾ ಕೇಳ್ತಾಳೆ. ಹೋಗಿ ಅಕ್ಕ, ಸಮಥಿಂಗ್ ಏನೂ ಕೂಡ ಇಲ್ಲ, ಸುಮ್ನೆ ನೀವು ಏನೇನೋ ಮಾತಾಡ್ತಿದ್ದೀರಾ ಅಂತ ಅಮ್ಮ ಹೇಳಿದ ತಕ್ಷಣನೇ ಅಲ್ಲಿಂದ ಮಿರರ್ ಅಲ್ಲಿ ಮೀನಾ ಹೊರಟೋಗ್ಬಿಡ್ತಾಳೆ. ಛೇ, ಹೋಗಿ ಮೀನಕ್ಕ, ನೀವು ಲೈವ್ ಅಲ್ಲೂ ಕೂಡ ಕಾಡ್ತೀರಾ, ಈ ತರ ಕನ್ಸಲ್ಲೂ ಕೂಡ ಬಂದು ಕಾಡ್ತೀರಾ ನೀವು. ಆದ್ರೂ ಮೀನಕ್ಕ ಹೇಳಿರುವ ಆ ಸಮಥಿಂಗ್ ಏನಾದ್ರೂ ನಿಜ ಇದ್ದಿರ್ಬಹುದಾ ಅಂತ ಅಮ್ಮ ತಾನೇನೆ ಪ್ರಶ್ನೆ ಕೇಳ್ಕೊಳ್ತಾಳೆ. ಇನ್ನ ಒಂದ್ ಕಡೆ ಸೂರ್ಯ ತುಂಬಾನೇ ಕೋಪ ಮಾಡ್ಕೊಂಡು ಜೋರಾಗಿ ಕೂತ್ಕೊಂಡು ಸೋಫಾ ಮೇಲೆ ಹೋಗಿ ಕೂತ್ಕೊಂಡ್ ಬಿಡ್ತಾರೆ. ಅಣ್ಣ, ಸ್ವಲ್ಪ ಸಮಾಧಾನ ಮಾಡ್ಕೊಂಡ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತೀಯ ನೀನು ಅಂತ ಚಂದ್ರ ಬಂದು ಕೇಳ್ತಾರೆ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ, ಆ ವಲ್ಲಭ ಹೇಳಿರುವ ಒಂದೊಂದ್ ಮಾತನ್ನು ಕೂಡ ನನ್ಗೆ ಮತ್ತೆ ಮತ್ತೆ ನೆನ್ಪು ಹಾಕ್ತಾನೆ ಇರುತ್ತೆ. ಆ ನಂದ ಯಾರು, ನಮ್ಮನೇಲೇನೆ ಕೆಲ್ಸಕ್ಕಿದ್ದವನು, ನಮ್ಮನೇನೆ ಎಂಜಲನ್ನ ಬಾಚ್ಕೊಂಡಿದ್ದವನು, ಅಂತದ್ರಲ್ಲಿ ಈಗ ಅವನು ನಮ್ಮಂದೇನೆ ದಿಮಾಕಿನ ಮಾತನ್ನ ಆಡ್ತಾ ಇದ್ದಾನೆ. ಆ ವಲ್ಲಭ ಅಂತೂ ಯಾವ ತರ ಮಾತಾಡ್ದೆ ಅಂತ ಕೇಳ್ತೀಯ ನೀನು? ನೋಡು ಚಂದ್ರು, ಮನೇಲಿ ನಾವು ಹೆಂಗಿರ್ತೀವಿ, ಏನೇನ್ ಮಾತಾಡ್ಕೊಂತೀವಿ ಅನ್ನೋದು ಮುಖ್ಯ ಅಲ್ಲ, ಊರವ್ರ ಮುಂದೆ ನಾವು ಎಷ್ಟು ಅಹಂಕಾರದಿಂದ ಇರ್ತೀವಿ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಅವ್ನ್ ಏನಂತ ಹೇಳ್ದ, ನಮ್ಮ ಅಪ್ಪನ ಕಾಲ ಮುಟ್ಟಕ್ಕೂ ಕೂಡ ಯೋಗ್ಯತೆ ನಿಮ್ಗಿಲ್ಲ ಅಂತ ಹೇಳ್ದ. ಇದ್ರದಿಂದ ಊರ್ ಜನರ ಮುಂದೆ ನಮ್ಮ ಮಾನ ಮರ್ಯಾದೆ ಏನಾಗ್ಬೇಕು, ಆ ವಲ್ಲ ಬಂದ್ ಯಾಕೋ ಅತಿ ಆಗೋಯ್ತು ಅಂತ ಸೂರ್ಯ ಹೇಳ್ತಾ ಇದ್ದಿದ್ರೆ, ಹೌದಣ್ಣ, ಅವ್ನ್ ಯಾಕೋ ಬರ್ತಾ ತುಂಬಾನೇ ಅತಿಯಾಗ ಆಡ್ತಾ ಇದ್ದಾನೆ. ನಿಂಗೆ ಒಂದ್ ವಿಷಯ ಗೊತ್ತಾ ಅಣ್ಣ, ಆ ನಂದಂದು ವೀಕ್ನೆಸ್ ಹಾಗೆ ಸ್ಟ್ರಾಂಗ್ ಪಾಯಿಂಟ್ ಎರಡನ್ನೂ ಕೂಡ ತನ್ನ ಕುಟುಂಬನೇ, ಆ ಕುಟುಂಬಕ್ಕೇನೆ ಆ ವಲ್ಲಭ ಬೆಂಗಾವಲಾಗಿ ನಿಂತ್ಕೊಂಡಿದ್ದಾನೆ. ಅವನಿಗೆ ನಾವು ಏನಾದ್ರೂ ಒಂದು ಗತಿ ಕಾಣಿಸದಿದ್ರೆ ಇಲ್ಲಿ ನಂದನಿಗೆ ನಾವು ಪೆಟ್ಕೊಡಕ್ಕಾಗುತ್ತಣ್ಣ ಅಂತ ಚಂದ್ರ ಹೇಳ್ತಾನೆ. ಹೌದು, ಆ ವಲ್ಲಭ ಒಂದೊಂದ್ ಆಡಿರುವ ಮಾತುಗೂ ಕೂಡ ನಾವು ಬೆಲೆ ತೆರಬೇಕು ಅಂತ ಇದ್ದಿದ್ರೆ ಫಸ್ಟ್ ಅವನಿಗೊಂದು ಮೂರ್ತನ ನಾವು ಫಿಕ್ಸ್ ಮಾಡ್ಲೇಬೇಕು. ಆ ಅಮೂಲ್ಯ ಓಡೋಗಿದಾಳಲ್ವಾ, ನಮ್ಮನೆ ಮಾನ ಮರ್ಯಾದೆನೆ ಕಳ್ದು ಅವಳು ನಾನ್ ಯಾಕಾದ್ರೂ ಕೂಡ ವಲ್ಲಭನ ಮದ್ವೆ ಆದೆ ಅಂತ ಪ್ರತಿ ಕ್ಷಣನೂ ಕೂಡ ನೋಡೋ ಹಾಗೆ ನಾವು ಮಾಡ್ಬೇಕು. ಅಂತದೊಂದ್ ಏಟನ್ನ ನಾವು ವಲ್ಲಭನಿಗೆನೆ ಕೊಡ್ತೀನಿ, ಆದಷ್ಟು ಬೇಗನೆ ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾ ಇರ್ತಾರೆ. ಇಲ್ಲಿ ಗಿರಿಜಾ ವಲ್ಲಭನಿಗೇನೆ ತಿಂಡಿನ ಬಿಡಿಸ್ತಾ ಇರ್ತಾರೆ. ವಲ್ಲಭ ಒಂದ್ ಸ್ವಲ್ಪ ತಿಂದಿದ ತಕ್ಷಣನೇ ಅವನಿಗೊಂದು ಕಾಲ್ ಬಂದ್ಬಿಡುತ್ತೆ. ಆಗ ಅವನು ಕಾಲ್ ನಲ್ಲೇ ಮಾತಾಡ್ತಾ ಆ ಕಡೆ ತಿರ್ಗಾಡ್ತಿರ್ಬೇಕಾದ್ರೆ ಗಿರಿಜಾ ಅವನ ಹಿಂದೆನೆ ಹೋಗ್ಬಿಟ್ಟು ತಿನ್ಸಕ್ಕಂತ ಹೋಗ್ತಾರೆ. ಇಲ್ಲಮ್ಮ, ನನ್ಗೆ ಟೈಮ್ ಆಯ್ತು ಅಂತ ವಲ್ಲಭ ಅಲ್ಲಿಂದ ಹೊರಟೋಗಿದ ತಕ್ಷಣನೇ ಇಲ್ಲಿ ಏನ್ ಹುಡುಗರು ಏನೋ ಚಿಕ್ಕ ಮಕ್ಳು ತರ ತಿನ್ಸಕ್ಕಂತ ಅವ್ನ ಹಿಂದೆ ನಾನು ಓದಿದ್ರೆ ಇಡೀ ಮನೆಯೆಲ್ಲ ಓಡಾಡ್ತಿದ್ದಾನೆ. ಚಿಕ್ಕ ಮಕ್ಳಿಗಾದ್ರೂ ತಿನ್ನಿಸ್ಬಹುದು, ಇವನಿಗಂತೂ ತಿನ್ನೋದ್ ಕಷ್ಟಪ್ಪ. ಹಿಂಗೆ ಬಿಟ್ಟದಿದ್ರೆ ಇವನು ಹಸ್ಕೊಂಡು ತಿಂಡಿ ಹಾಗೇನೆ ಹೊರಟ್ಬಿಡ್ತಾನೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು, ಅಮ್ಮು ಬಾರಿ ಅಂತ ಅಮೂಲ್ಯನ ಕೂಗಿ ಕರೆದ್ಬಿಡ್ತಾರೆ. ನೋಡೆ, ನಿನ್ ಗಂಡ ತಿಂತಾ ಇರ್ಬೇಕಾದ್ರೆ ಅವನಿಗೊಂದು ಕಾಲ್ ಬಂತು. ಚಿಕ್ಕ ಮಗು ತರ ಆ ಕಡೆ ಓಡಾಡ್ತಿದ್ದ. ನೋಡು, ನೀನ್ ಏನ್ ಮಾಡ್ತೀಯೋ ಏನೋ ನನ್ಗಂತೂ ಗೊತ್ತಿಲ್ಲ, ಆದ್ರೆ ಇದಿಷ್ಟು ತಿಂಡಿನ ನಿನ್ ಗಂಡನಿಗೆ ನಿನ್ ಕೈಯಾರನೆ ತಿನ್ನಿಸ್ಬೇಕು ಅಂತ ಗಿರಿಜೆ ಹೇಳ್ತಾರೆ. ಅತ್ತೆ, ಏನ್ ಹೇಳ್ತಿದ್ದೀರಾ, ನಾನು ಅವನಿಗೆ ತಿನ್ಸೋದಾ? ನನಗಾಗಲ್ಲ ಅತ್ತೆ ಅಂತ ಅಮ್ಮು ಹೇಳ್ತಾಳೆ. ಯಾಕೆ, ಗಂಡನ್ ಕೈಯಿಂದ ತುತ್ತನ್ನು ತಗೊಂಡು ತಿನ್ನಕ್ಕಾಗುತ್ತೆ, ಈಗ ಅವನಿಗೆ ತಿಂಡಿ ತಿನ್ಸಕ್ಕಾಗಲ್ವಾ? ನೋಡು, ನಾನು ನಿಮ್ಮ ಅತ್ತೆ ಹೇಳ್ತಾ ಇದ್ದೀನಿ, ನನ್ ಮಗನಿಗೆ ಇದನ್ ಪೂರ್ತಿಯಾಗಿ ತಿನ್ನಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಗಿರಿಜಾ ಹೊರಟೋಗ್ಬಿಟ್ರೆ ಇಲ್ಲಿ ಅಮ್ಮು ಮಾತ್ರ, ಅಚ್ಚೆ, ನಾನು ಇಷ್ಟೊಂದು ಚೆನ್ನಾಗಿರುವ ಈ ಕೈಯಿಂದ ಈಗ ಆ ಕಾರ್ಪಪ್ಪನಿಗೆ ನಾನು ಊಟ ತಿನ್ನಿಸ್ಬೇಕಾ? ಎಲ್ಲ ನನ್ ಕರ್ಮ ಅಂತ ಬೈಕೊಂತಾ ಇರ್ತಾಳೆ. ಅದೇ ಟೈಮ್ಗೆ ಸರಿಯಾಗಿ ವಲ್ಲಭ ಬಂದಿದ ತಕ್ಷಣನೇ, ಕಾರ್ಪಪ್ಪ ತಗೋ ತಿನ್ನೋ, ಇದನ್ನ ನಿಮ್ಗೆ ಅತ್ತೆ ತಿನ್ಸಕ್ ಹೇಳಿದ್ದಾರೆ ಅಂತ ಅಮ್ಮ ಹೇಳ್ತಾಳೆ. ಏನು, ನಿಮ್ ಕೈಯಿಂದ ನಾನ್ ತಿನ್ನೋದಾ? ನನ್ಗೇನು ಬೇಡ, ತಗೊಂಡೋಗು ನೀನು ಅಂತ ವಲ್ಲಭ ಹೇಳಿದ ತಕ್ಷಣನೇ, ಹೌದಾ ಅತ್ತೇ ಅಂತ ಅಮ್ಮ ಕೂಗ್ಬಿಡ್ತಾಳೆ. ಏನದು, ವಲ್ಲಭ ತಿಂಡಿ ತಿನ್ನು ಅಂತ ಗಿರಿಜಾ ಅಡ್ಗೆ ಮನೆಯಿಂದಾನೆ ಕೂಗ್ತಾರೆ. ಆಗ ಸರಿ ಆಯ್ತಮ್ಮ ಅಂತ ವಲ್ಲಭ ಹೇಳ್ತಾನೆ. ಏನ್ ಅಲ್ಲಿ ಮುಖ ನೋಡ್ತಾ ಇದ್ಯಾ, ತಗೊಬಂದ್ ಚಿನ್ಸು ಅಂತ ವಲ್ಲಭ ಹೇಳ್ತಾನೆ. ಹೀಗೆ ವಲ್ಲಭನಿಗೆ ಅಮ್ಮು ತಿಂಡಿ ತಿನ್ನಿಸ್ತಾ ಇರ್ಬೇಕಾದ್ರೆ ಮತ್ತೆ ಅವನಿಗೇನೆ ಕಾಲ್ ಬಂದ್ಬಿಡುತ್ತೆ. ಅವನು ಹೊರಗಡೆನೆ ಬಂದು ಶೂ ಹಾಕೊಂತಾ ಇರ್ತಾನೆ. ಇಲ್ಲಿ ಅಮ್ಮು ಬಂದ್ಕೊಂಡು ತಿಂಡಿನ ತಿನ್ನಿಸ್ತಾ ಇರ್ಬೇಕಾದ್ರೆ ಸೂರ್ಯಕುಮಾರ್ ಮತ್ತೆ ಚಂದ್ರ ಇಬ್ಬರು ಕೂಡ ಮನೆಯಿಂದ ಎಲ್ಲೋ ಹೊರಗಡೆ ಹೋಗ್ಬೇಕು ಅಂತ ರೆಡಿಯಾಗಿ ಹೊರಗಡೆ ಬಂದು ಇವರಿಬ್ರು ತಿಂಡಿ ತಿನ್ನಿಸ್ತಾ ಇರೋದನ್ನ ನಿಂತ್ಕೊಂಡು ನೋಡ್ತಾರೆ. ಅಮೂಲ್ಯ ತನ್ನ ಅಪ್ಪ ಮತ್ತೆ ಚಿಕ್ಕಪ್ಪನ ನೋಡ್ಕೊಂಡು, ಏನು ಅಂತಂದ್ರೆ, ನಿಮ್ಗೆ ಇಷ್ಟ ಆಗಿರುವ ತಿಂಡಿನ ನಾನೇ ನನ್ ಕೈಯಾರನೆ ಮಾಡ್ಕೊ ಬಂದಿದ್ದೀನಿ, ಈ ಪೂರ್ತಿಯಾಗಿ ನೀವು ತಿನ್ಬೇಕು, ನನ್ಗೆ ಇಷ್ಟ ಆಗಿರೋದನ್ನ ನೀವು ನನ್ಗೆ ಮಾಡ್ಸಿ ತಿನ್ಸಲ್ವಾ, ಅದೇ ರೀತಿಯಾಗಿ ಇವತ್ತು ನಾನೇ ನಮ್ ಕೈಯಾರೇನೆ
ನಿಮಗ್ ತಿನ್ನಿಸ್ತಾ ಇದ್ದೀನಿ ಅಂತ ತನ್ನ ಅಪ್ಪ ಮತ್ತೆ ಚಿಕ್ಕಪ್ಪನ ನೋಡ್ಕೊಂಡು ವಲ್ಲಭನಿಗೆ ತಿಂಡಿ ತಿನ್ನಿಸ್ತಾ ಇರ್ತಾಳೆ ಅಮ್ಮು. ಯಾಕೆ ಇಷ್ಟೊಂದು ಡ್ರಾಮಾ ಮಾಡ್ತಿದ್ಯಾ, ಇಷ್ಟೋ ತನಕ ಚೆನ್ನಾಗೇನೆ ಇದ್ದೆ ಅಂತ ವಲ್ಲಭ ಬೈತಾ ಇದ್ದಿದ್ರೆ, ಕಾಡ್ಪಪ್ಪ ನಿನ್ಗೇನು ಗೊತ್ತಾಗಲ್ಲ, ಸುಮ್ನೆ ತಿಂಡಿ ತಿನ್ನು ಅಂತ ಅಮ್ಮು ನಿಧಾನಕ್ಕೆನೆ ವಲ್ಲಭನಿಗೆ ಬೈತಾನೆ. ಇದನ್ನೆಲ್ಲ ನೋಡ್ಕೊಂತ ಇರುವ ಸೂರ್ಯ ಮತ್ತೆ ಚಂದ್ರ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಟ್ರೆ, ಅದೇ ಟೈಮ್ಗೆ ಸರಿಯಾಗಿ ಗಿರಿಜನು ಕೂಡ ಬಂದು ಇವರಿಬ್ರು ಹಾಗೆ ತಿನ್ನಿಸ್ತಾ ಇರೋದನ್ನ ನೋಡ್ಕೊಂಡು, ಆಹಾ ಇವ್ರು ಜೋಡಿನ ನೋಡಕ್ಕೆ 2 ಕಣ್ಣು ಸಾಕಾಗಲ್ಲ, ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿನೇ ಅರ್ಥ ಮಾಡ್ಕೊಂಡಿದ್ದಾರೆ, ಇವ್ರ ಮೇಲೆ ಯಾರ್ ಕೆಟ್ಟ ದೃಷ್ಟಿನೂ ಕೂಡ ಬೀಳದೆ ಇರ್ಲಪ್ಪ ಅಂತ ಅಲ್ಲಿಂದ ದೃಷ್ಟಿ ತೆಗೆದು ಅವರಲ್ಲಿಂದ ಹೊರಟೋಗ್ಬಿಟ್ರೆ, ಇಲ್ಲಿ ಅಮೂಲ್ಯ ಪೂರ ತಿಂಡಿನ ವಲ್ಲಭನಿಗೆ ತಿನ್ನಿಸ್ಬಿಡ್ತಾಳೆ. ಬೇಡ ಬೇಡ ಅಂತಂದ್ರು ತಿಂಡಿನ ಪೂರ ತಿನ್ನಿಸ್ಬಿಟ್ಟಿ ಅಲ್ವಾ, ಎಲ್ಲಿ ನೀರಲ್ಲಿ ಹೋಗು ಕುಡಿಯೋಕೆ 1 ಗ್ಲಾಸ್ ನೀರ್ ತಕೊಂಡ್ ಬಾ ಅಂತ ವಲ್ಲಭ ಹೇಳ್ತಾನೆ. ನೋಡು ಅತ್ತೆ ಹೇಳಿರೋದು ಖಾಲಿ ತಿಂಡಿ ತಿನ್ಸು ಅಂತ, ನೀರ್ ಕುಡ್ಸಕ್ಕೇನು ಹೇಳಿಲ್ಲ ಅವ್ರು, ಬೇಕಾದ್ರೆ ಒಳಗಡೆ ಹೋಗಿ ಕುಡ್ಕೊಂಡ್ ಬಾ ಅಂತ ಅಮ್ಮು ಹೇಳ್ತಾಳೆ. ಎಲ್ಲ ನನ್ ಹಣೆ ಬರ ಅಂತ ಬೈದು ವಲ್ಲಭ ಒಳಗಡೆ ಹೋಗಿ ನೀರನ್ನ ಕುಡ್ಕೊಂಡು ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಹೊಸ್ಲಿಗೆನೆ ಕಾಲ್ತಾಗಿ ಎಡ್ವಿ ಇನ್ನೇನು ಬಿದ್ದೋಗ್ಬೇಕು ಅನ್ನೋಷ್ಟರಲ್ಲಿ ಅಮೂಲ್ಯ ಹೋಗಿ ಅವನ್ನ ಗಟ್ಟಿಯಾಗಿನೇ ಹಿಡ್ಕೊಂಡ್ ಬಿಡ್ತಾಳೆ. ಚಿಚಿ ನಾನು ಯಾಕೆ ಹಿಡ್ಕೊಂಡಿದ್ಯಾ ಬಿಡು ಅಂತ ವಲ್ಲಭ ಅಮ್ಮು ಕೈಯಿಂದ ಬಿಡಿಸ್ಕೊಂಡ್ ಬಿಡ್ತಾನೆ. ಕಾಡ್ಪಾಪ ಹೊರಗಡೆ ಹೋಗ್ತಾ ಇದೀಯಾ, ಅದು ಕೆಲ್ಸಕ್ಕೇನೆ, ಈ ತರ ಎಡುವುದಿಯಲ್ಲ ನೀನು, ಒಂದ್ ವೇಳೆ ಹೆಚ್ಚು ಕಮ್ಮಿಯಾಗಿ ಬಿದ್ದಿದ್ರೆ ಹಲ್ಲೆಲ್ಲ ಮುರಿದೋಗ್ತಾ ಇತ್ತು, ಯಾವ ಕಾಲಿಂದ ನೀನು ಎಡುವಿದ್ದು ಅಂತ ಅಮ್ಮು ಕೇಳ್ತಾಳೆ. ಆಗ ಎಡಗಾಲಿಂದ ಅಂತ ವಲ್ಲಭ ಹೇಳಿದ ತಕ್ಷಣನೇ, ನೋಡು ಎಡಗಾಲು ಅಂತಂದ್ರೆ ಅಪಶಕುನ, ಬೇರೆ ನೀನು ಡ್ರೈವಿಂಗ್ ಕೆಲ್ಸಕ್ಕೇನೆ ಹೋಗ್ತಾ ಇದೆಯಲ್ವಾ, 1-2 ನಿಮಿಷ ಕೂತ್ಕೊಂಡು ಹೋಗು ಅಂತ ಅಮ್ಮು ಹೇಳ್ತಾಳೆ. ನೋಡು 2 ನಿಮಿಷ ನಾನು ಇಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಕೆಲ್ಸ ಕಳ್ಕೋಬೇಕಾಗುತ್ತೆ, ಏನನ್ನು ಆತರ ಆಗಲ್ಲ ಅಂತ ಹೇಳಿ ವಲ್ಲಭ ಅಲ್ಲಿಂದ ಕೆಲ್ಸಕ್ಕಂತ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ಹಾಗೆ ಮನೆ ಮುಂದೆನೆ ಒಂದ್ ಅಪ್ಪ ಮಗಳು ನಿಂತ್ಕೊಂಡು ವಲ್ಲಭನ್ ಕಾರನ್ನ ಬುಕ್ ಮಾಡಿರ್ತಾರೆ. ಅವನಿಗೋಸ್ಕರನೇ ಕಾಯ್ಕೊಂಡಿರ್ತಾರೆ. ಅಪ್ಪ ನನ್ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ರೆ ನೀವು ಆರೋಗ್ಯನ ಹಾಳು ಮಾಡ್ಕೋಬೇಡಿ, ಟೈಮಿಗೆ ಸರಿಯಾಗಿ ಊಟ ತಿಂಡಿನೆಲ್ಲ ಮಾಡ್ಕೊಂಡು ಮಾತ್ರ ತಗೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಮಗಳು ತನ್ನ ಅಪ್ಪನಿಗೆನೆ ಹೇಳ್ತಾ ಇದ್ದಿದ್ರೆ, ನಾನು ಹುಷಾರಾಗಿನೇ ಇರ್ತೀನಮ್ಮ, ನೀನು ಆರೋಗ್ಯದ ಕಡೆಗೆನೆ ಗಮನ ಕೊಡೋದು, ನೀನು ಹುಷಾರಾಗಿನೇ ಇರು ಅಂತ ಅವರು ತನ್ನ ಮಗಳಿಗೆನೆ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ವಲ್ಲಭ ಬರ್ತಾನೆ. ಅವ್ರ ಕೈಯಲ್ಲಿರುವ ಲಗೇಜ್ ನೆಲ್ಲ ತಗೊಂಡು ಹೋಗಿ ಡಿಕ್ಕಿ ಒಳಗಡೆ ಹಾಕ್ಬಿಡ್ತಾನೆ. ಆಗ ಏನಪ್ಪಾ ಡಿಎಲ್ ಇದೆಯಾ ನಿನ್ನ ಹತ್ರ ಅಂತ ಅವ್ರು ಬಂದ್ಕೊಂಡು ವಲ್ಲಭನ ಹತ್ರ ಕೇಳ್ತಾರೆ. ಅಯ್ಯೋ ಸರ್ ಏನ್ ಮಾತು ಅಂತ ಹೇಳ್ತಿದ್ರೆ, ಡಿಎಲ್ ಇಲ್ಲ ಅಂತಿದ್ರೆ ನನ್ಗೆ ಯಾರು ಕೆಲಸ ಕೊಡ್ತಿದ್ರು, ಡಿಎಲ್ ಇದೆ ಎಲ್ಲದೂ ಇದೆ ಅಂತ ವಲ್ಲಭ ಹೇಳ್ತಾನೆ. ಏನಪ್ಪಾ ಸ್ವಲ್ಪ ತೋರಿಸ್ತೀಯಾ ಅಂತ ಕೇಳ್ತಾರೆ. ವಲ್ಲಭ ಕೊಟ್ಟಿದ್ದ ತಕ್ಷಣನೇ ಅದ್ರದ್ದೊಂದು ಫೋಟೋ ತಗೊಂತಾರೆ. ವಲ್ಲಭನ್ ಫೋಟೋನ ತಗೊಂತಾರೆ, ಗಾಡಿ ಮುಂದೆ ಬಂದು ಗಾಡಿನ ಫೋಟೋನು ಕೂಡ ತಗೊಂತಾರೆ. ಇಲ್ಲಿ ವಲ್ಲಭ ಏನು ಅರ್ಥ ಆಗದೆ ಅವ್ರ ಮುಖನೇ ನೋಡ್ತಾ ಇರ್ಬೇಕಾದ್ರೆ, ಏನಪ್ಪಾ ತಪ್ಪು ತಿಳ್ಕೊಬೇಡ, ಯಾಕಂತಂದ್ರೆ ನನ್ ಮಗಳು ಇವತ್ತು ಫಸ್ಟ್ ಟೈಮ್ ಈ ಊರನ್ನ ಬಿಟ್ಟು ಬೇರೆ ಊರ್ಗೆನೆ ಹೋಗ್ತಿದ್ದಾಳೆ, ಹಾಗಾಗಿನೇ ನನ್ಗೆ ಸೇಫ್ಟಿ ಮುಖ್ಯ ಅಲ್ವಾ, ಅದಕ್ಕೋಸ್ಕರನೇ ತಗೊಂಡಿರೋದು. ನೋಡು 1 ಅವರ್ ನೀನು ಅಲ್ಲಿ ರೀಚ್ ಆಗೋದು ಲೇಟ್ ಆದ್ರೂ ಕೂಡ ಪರವಾಗಿಲ್ಲ, ಆದ್ರೆ ಫಾಸ್ಟ್ ಮಾತ್ರ ಹೋಗ್ಬೇಡ, ನಿಧಾನಕ್ಕೇನೆ ಹೋಗಪ್ಪ, ನನ್ ಮಗಳನ್ನ ಹುಷಾರಾಗಿನೇ ಕರ್ಕೊಂಡು ಹೋಗು ಅಂತ ಅವರು ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಕೂಡ ಯೋಚನೆ ಮಾಡ್ಬೇಡಿ ಸರ್, ನಾನು ಹುಷಾರಾಗಿನೇ ಕರ್ಕೊಂಡು ಹೋಗ್ತೀನಿ ಅಂತ ವಲ್ಲಭ ಹೇಳ್ತಾನೆ. ಅದಾದ ನಂತರ ಅವರು ತನ್ನ ಮಗಳಿಗೇನೆ ಬಾಯಿ ಅಂತ ಹೇಳಿ ಅಲ್ಲಿಂದ ಕಳ್ಸ್ಕೊಡ್ತಾರೆ. ಕೇಶವ ತನ್ನ ರೂಮ್ ಅಲ್ಲೇ ಕೂತ್ಕೊಂಡು ಓದ್ಕೊಂತಾ ಇರ್ಬೇಕಾದ್ರೆ ಮೀನಾ ಅಲ್ಲಿಗೆ ಬಂದ್ಕೊಂಡು, ಕೇಶವ ಮತ್ತೆ ನೀರ್ ಖಾಲಿ ಆಗ್ಬಿಟ್ಟಿದೆ, ಟ್ಯಾಂಕು ಲೀಕ್ ಆಗ್ತಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಹೌದು ಮೀನಮ್ಮ, ಸರಿ ಹಾಗಾದ್ರೆ ಅಪ್ಪನ ಹತ್ರ ಇವತ್ತೇನೆ ಮಾತಾಡಿ ಹೊಸ ಟ್ಯಾಂಕ್ ಅನ್ನ ತರಿಸೋ ವ್ಯವಸ್ಥೆನ ನಾನ್ ಮಾಡ್ತೀನಿ ಅಂತ ಕೇಶವ ಹೇಳ್ತಾನೆ. ಅಂದ್ರೆ ಕೇಶವ ನೀನೇ ಹೋಗ್ಬಿಟ್ಟು ತಗೊಂಡ್ ಬರ್ತೀಯಾ ಅಂತಂದ್ರೆ ಮತ್ತೆ ನೀನು ಆ ಚೀಪ್ ಆಗಿರುವ ಆ ಟ್ಯಾಂಕ್ ಅನ್ನು ತಗೊಂಡ್ ಬರ್ತೀಯಾ ಅಂತ ಮೀನಾ ಹೇಳ್ತಾಳೆ. ಅಂದ್ರೆ ಮೀನಾ ನಿನ್ ಮಾತಿನಂತೆ ಏನು ಹಾಗಾದ್ರೆ ಅಂತ ಕೇಶವ ಕೇಳ್ತಾನೆ. ನೋಡ್ ಕೇಶವ, ನೀನ್ ತಗೋಬರೋದು ಟ್ಯಾಂಕ್ ಇದೆಯಲ್ವಾ, ಅದು 5,000 ರೂಪಾಯಿ ಇರುತ್ತೆ ಮಿನಿಮಮ್ ಅಂತಂದ್ರೆ ಒಂದು 5 ವರ್ಷ ವಾರಂಟಿ ಇರ್ಬೋದು, ಅದಕ್ಕೆ ಎಕ್ಸ್ಟ್ರಾ ಮತ್ತೆ ಲೇಬರ್ ಇನ್ಸ್ಟಾಲೇಷನ್ ಮತ್ತೆ ಟ್ರಾನ್ಸ್ಪೋರ್ಟ್ ಅದು ಇದು ಅಂತ ಏನೇನು ಖರ್ಚು, ಹಾಗಾದ್ರೆ ನೋಡು ಅದನ್ನ ಬದಲು ನಾವು ಬೇರೆ ಟ್ಯಾಂಕ್ ಅನ್ನು ತಗೋಬರೋಣ ಅಂತ ಮೀನಾ ಹೇಳ್ತಾಳೆ. ಅಂದ್ರೆ ನಿನ್ ಮಾತಿನ ಅರ್ಥ ಏನು, ಬೇರೆ ಯಾವ್ದು ಅಂತ ಕೇಶವ ಕೇಳ್ತಾನೆ. ಆಗ ಮೀನಾ ಒಂದು ಮಾಡೆಲ್ ಅನ್ನ ತೋರಿಸ್ತಾಳೆ. ನೋಡಿಲಿ ಇದು ಸಿಂಟೆಕ್ಸ್ ಅವರದ್ದು, ಎಷ್ಟು ಚೆನ್ನಾಗಿದೆ ಅಲ್ವಾ, ಹೊಸ ಮಾಡೆಲ್, ಇದಕ್ಕೆ 50 ವರ್ಷ ವಾರಂಟಿ ಇದೆ, ಅದು ಅಲ್ಲದೆ ಇದರಲ್ಲಿ ಇವಾಗ ನೀರನ್ನು ಕೂಡ ತುಂಬಾನೇ ಸೇಫ್ ಆಗಿರುತ್ತೆ, ಯಾಕಂತಂದ್ರೆ ಇದು ತುಂಬಾನೇ ಭಾರವಾಗಿರೋದ್ರಿಂದ ಇದರಲ್ಲಿ ನೀರು ತುಂಬಾನೇ ಸೇಫ್ ಆಗಿರುತ್ತೆ ಅಂತ ಮೀನಾ ಹೇಳ್ತಾಳೆ. ಹಾಗಾದ್ರೆ ಮೀನಮ್ಮ ನೀರನ್ನು ಕೂಡ ಸೇಫು, ಹಾಗಾದ್ರೆ ಮನಿನೂ ಕೂಡ ಸೇವ್ ಆಗುತ್ತಲ್ವಾ, ಹಾಗಾದ್ರೆ ನಾನು ಅಪ್ಪನ ಹತ್ರ ಮಾತಾಡಿ ನಾನು ಇದೇ ಟ್ಯಾಂಕ್ ಅನ್ನು ತರಿಸೋ ವ್ಯವಸ್ಥೆನೆ ಮಾಡ್ತೀನಿ ಅಂತ ಕೇಶವ ಹೇಳ್ತಾನೆ. ಹೌದು ಕೊಡು ಕೇಶವ, ಈ ಟ್ಯಾಂಕಿಗೆ ಬರೀ 15,000, ಇದ್ರದಿಂದ ನನ್ಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಆ ಹುಡ್ಗಿ ನಂದಿನ ಕರ್ಕೊಂಡು ಇಲ್ಲಿ ವಲ್ಲಭ ಕಾರ್ನಲ್ಲಿ ಹೋಗ್ತಾ ಇದ್ರೆ, ಆ ಹುಡ್ಗಿ ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ಕೊಂಡು, ಕೊನೆಗೂ ನಮ್ಮ ಅಪ್ಪನ ಒಪ್ಸಿ ನಾನು ಮಡಿಕೇರಿ ಟ್ರಿಪ್ಗೆ ಹೋಗ್ತಾ ಇದೀನಿ ಕಣ್ರೆ, ಅಲ್ಲಿಗೆನೆ ಇವಾಗ ಮೌನ ಮತ್ತೆ ರಿಷನು ಕೂಡ ಬರ್ತಿದ್ದಾರೆ, ಮತ್ತೆ ನಮ್ಮ ಇಬ್ರು ಆ ಬಾಯ್ಸ್ ಹುಡುಗರು ಕೂಡ ಬರ್ತಿದ್ದಾರೆ ಅಂತ ಫೋನ್ ನಲ್ಲಿ ಮಾತಾಡ್ತಾ ಇರ್ತಾರೆ. ಒಂದ್ ಸ್ವಲ್ಪ ಹೊತ್ತು ವಲ್ಲಭ ಹಾಗೆ ಮುಂದೆ ಹೋಗಿದ ತಕ್ಷಣನೇ ಇಬ್ರು ಹುಡುಗರು ಕಾರನ್ನ ನಿಲ್ಸಿ ಹತ್ಕೊಂಡ್ ಬಿಡ್ತಾರೆ. ಇಲ್ಲಿ ಆ ಹುಡ್ಗಿ ಪಕ್ಕದಲ್ಲೇನೆ ಒಬ್ಬ ಹುಡುಗ ಕೂತ್ಕೊಂತಾನೆ. ಅದಾದ ನಂತರ ವಲ್ಲಭನ್ ಪಕ್ಕದಲ್ಲೇನೆ ಇನ್ನೊಬ್ಬನು ಕೂಡ ಕೂತ್ಕೊಂತಾನೆ. ಇಲ್ಲಿ ವಲ್ಲಭ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತಾ
ಹೇಳ್ತಾನೆ. ಅವನನ್ನು ಕೂಡ ಸೀಟ್ ಬೆಲ್ಟ್ ಹಾಕೊಂತಾನೆ. ಸರ್ ಹೀಗೆ ಹೋಗಕ್ಕೆ ತುಂಬಾನೇ ಬೋರ್ ಆಗುತ್ತೆ, ಸ್ವಲ್ಪ ಸಾಂಗ್ ಪ್ಲೇ ಮಾಡಿ ಅಂತ ವಲ್ಲಭನ್ ಹತ್ರ ಹೇಳ್ತಾನೆ. ಆಗ ವಲ್ಲಭನು ಕೂಡ ಸಾಂಗ್ ಅನ್ನು ಪ್ಲೇ ಮಾಡಿದ ತಕ್ಷಣನೇ ಏ ಮಗ ಸ್ವಲ್ಪ ಜಾಸ್ತಿ ಸೌಂಡ್ ಇಡು ಅಂತ ಹೇಳಿ ಫುಲ್ ವ್ಯಾಲ್ಯೂಮ್ ಅನ್ನ ಇಟ್ಕೊಂಡು ಕಾರ್ ನಲ್ಲೇ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ವಲ್ಲಭ ಕಿರಿಕಿರಿಯಾಗಿ ಸರ್ ನನ್ಗೆ ಡ್ರೈವ್ ಮಾಡೋಕೆ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ, ವ್ಯಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡ್ತೀನಿ ಅಂತ ಹೇಳಿ ವ್ಯಾಲ್ಯೂಮ್ ಅನ್ನ ಕಮ್ಮಿನೇ ಮಾಡ್ತಾನೆ ವಲ್ಲಭ. ಅದಾದ ನಂತರ ಹುಡುಗಿ ಹೇಳ್ತಾಳೆ ಅಂದಾಗೆ ಇನ್ನ ಒಂದ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಿಲ್ಸಿ, ಅಲ್ಲಿ ನನ್ನ ಫ್ರೆಂಡ್ ಇಬ್ರು ಕೂಡ ಹತ್ಕೊಳ್ತಾರೆ ಅಂತ ಹುಡುಗಿ ಹೇಳಿದ ತಕ್ಷಣ ಬೇಡ ಬೇಡ ನೀನ್ ಎಲ್ಲೂ ಕೂಡ ನಿಲ್ಸೋದ್ ಬೇಡ, ನಾವ್ ಎಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳ್ತೀವಿ ಅಲ್ಲಿ ನೀನ್ ನಿಲ್ಸು ಅಂತ ಹುಡುಗರು ವಲ್ಲಭನಿಗೆ ಹೇಳ್ತಾರೆ. ಯಾಕೆ ನೀವು ಆತರ ಹೇಳ್ತಿದ್ದೀರಾ, ಮೌನ ಮತ್ತೆ ರಿಷಾ ಮುಂದೆ ತಾನೇ ಹತ್ತೋದು, ಅವ್ರ ಮನೆ ಅಲ್ಲೇ ಅಲ್ವಾ ಅಂತ ಆ ನಂದಿನಿ ಕೇಳ್ತಾ ಇರ್ತಾಳೆ. ಆಗ ಏನ್ ನಂದಿನಿ ನೀನು ಅವರಿಬ್ರು ಮಾತ್ರ ನಿನಗ್ ಫ್ರೆಂಡ್ಸಾ, ನಾವಿಬ್ರು ಕೂಡ ನಿನ್ಗೆ ಫ್ರೆಂಡ್ಸ್ ಅಲ್ವಾ, ಯಾಕೆ ನಿನ್ಗೆ ಅವ್ರಿಬ್ರು ಕೂಡ ಕಾಲ್ ಮಾಡಿ ಹೇಳಿಲ್ವಾ, ಅವರು ನನಗ್ ಕಾಲ್ ಮಾಡಿದ್ದಾರೆ, ಅವರು ಮನೆ ಹತ್ರ ಹತ್ತಲ್ವಂತೆ, ಇನ್ನ ಮುಂದೆ ಒಂದು ಜಾಗ ಇದೆ ಅಲ್ಲಿ ಹತ್ಕೊಂತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅವ್ರು ಎಲ್ಲಿ ಹತ್ತಾರೆ ಅಂತ ಹೇಳ್ತೀವಿ, ಅಲ್ಲಿ ಕಾರ್ ನಿಲ್ಸದಿದ್ರೆ ಸಾಕು ಅಂತ ಹುಡ್ಗ ಹೇಳ್ತಾ ಇರ್ತಾನೆ. ಅಲ್ಲ ಅವ್ರು ಯಾಕೆ ನನ್ಗೆ ಈ ವಿಷಯನೇ ಹೇಳಿಲ್ಲ, ನಾನೇ ಮೌನ ಮತ್ತೆ ರಿಷಾಗೆ ಕಾಲ್ ಮಾಡ್ತೀನಿ ಅಂತ ಹುಡುಗಿ ಫೋನ್ ಅನ್ನ ತೆಗ್ದಿದ ತಕ್ಷಣನೇ ತನ್ನ ಬ್ಯಾಗ್ ಇಂದ ಪಕ್ಕದಲ್ಲೇನೆ ಕೂತ್ಕೊಂಡಿರೋ ಫೋನ್ ಅನ್ನ ಕಿತ್ಕೊಂಡು ಇದೇನಿಂದು ನಾನ್ ಪಕ್ಕದಲ್ಲೇನೆ ಇರ್ಬೇಕಾದ್ರೆ ನೀನ್ ಅವಳಿಗೆ ಫೋನ್ ಮಾಡ್ತೀನಿ ಇವಳಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ನಾನ್ ನಿನ್ ಜೊತೆಗೆ ಇದೀನಲ್ಲ ಬೇಬಿ, ಎಂಜಾಯ್ ಮಾಡು ಚಿಲ್ ಮಾಡು ಅಂತ ಅಸಭ್ಯವಾಗಿ ಆ ಹುಡುಗಿ ಜೊತೆಗೆ ನಡ್ಕೊಂತಾ ಇರ್ತಾನೆ. ಇಲ್ಲಿ ವಲ್ಲಭನ್ ಪಕ್ಕದಲ್ಲೇನೆ ಕೂತ್ಕೊಂಡಿರೋನು ಕಾರ್ ನಿಲ್ಸಕ್ಕೆ ಹೇಳಿ ಅವನನ್ನು ಕೂಡ ಅಲ್ಲಿಂದನೇ ಇಳಿದು ಆ ಹುಡುಗಿ ದಿನ ಒಂದ್ ಸೈಡ್ ಹತ್ರನೇ ಬಂದ್ಕೊಂಡು ಜರುಗು ಸ್ವಲ್ಪ ಅಂತ ಹೇಳಿ ಅವಳ ಹುಡುಗಿ ಪಕ್ಕದಲ್ಲೇನೆ ಕೂತ್ಕೊಂಡು ಬೇಬಿ ಈಗ ನಿನ್ಗೆ ಕಂಫರ್ಟಬಲ್ ಆಗಿದ್ಯಾ ಅಂತ ಹುಡುಗಿ ಹತ್ರ ಕೇಳ್ತಾ ಇರ್ತಾನೆ. ಅಲ್ಲ ನೀನ್ ಯಾಕೆ ಇಲ್ಲಿಗೆ ಬಂದೆ, ಅಲ್ಲಿ ನಿಮ್ಗೆ ಜಾಗ ಇತ್ತಲ್ವಾ, ಅಲ್ಲೇ ಹೋಗಿ ಕೂತ್ಕೋಬಹುದಿತ್ತಲ್ವಾ ಅಂತ ಆ ಹುಡುಗಿ ಅನ್ಕಂಫರ್ಟಬಲ್ ಆಗಿ ಹೇಳ್ತಾ ಇದ್ದಿದ್ರೆ ಆಗ ಇಷ್ಟೋ ತನಕ ನಂದಿನಿ ನಿನ್ಗೂ ಕೂಡ ಸಸ್ಪೆನ್ಸ್ ಕೊಟ್ಟಿರೋದು ಸಾಕು, ನಾನ್ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಏನ್ ಗೊತ್ತಾ, ರಿಷಾ ಮತ್ತೆ ಮೌನ ಇಬ್ರು ಕೂಡ ಮಡಿಕೇರಿಗೆನೆ ಹೋಗಾಯ್ತು, ಅವರು ನಮ್ ಜೊತೆಗ್ ಬರಲ್ಲ ಅಂತ ಇಬ್ರು ಹೈಫೈ ಮಾಡ್ಕೊಂಡು ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಬಾಯ್ಸ್. ಈ ಹುಡುಗಿ ಮಾತ್ರ ತುಂಬಾನೇ ಗಾಬರಿ ಬಿಟ್ಟು ಇಲ್ಲ ನೀವ್ ಯಾಕೆ ನನ್ನಿಂದ ಈ ವಿಷಯನ ಮುಚ್ಚಿಟ್ರಿ, ಅವ್ರು ಯಾಕೆ ನನ್ನ ಬಿಟ್ಟು ಹೊರಟೋಗ್ಬಿಟ್ರು, ಒಂದ್ ವೇಳೆ ಅವ್ರು ಹೇಳಿದಿದ್ರೆ ಅವ್ರ ಜೊತೆಗೆ ನಾನ್ ಹೋಗ್ತಾ ಇದ್ದೆ, ನಿಮ್ ಜೊತೆಗೆ ನಾನು ಬರ್ತಾನೆ ಇರ್ಲಿಲ್ಲ ಅಂತ ಆ ಹುಡುಗಿ ಹೇಳ್ತಾ ಇದ್ದಿದ್ರೆ ಇನ್ನ ಒಂದ್ ಕಡೆ ವಲ್ಲಭನು ಕೂಡ ಮಿರರ್ ನಲ್ಲೇನೆ ಆ ಹುಡುಗರನ್ನ ಗಮನಿಸ್ತಾನೆ ಇರ್ತಾನೆ. ಮುಂದೆ ನೋಡ್ಕೊಂಡು ಗಾಡಿ ಓಡಿಸು, ನಮ್ಮನ್ನ ನೋಡ್ತಿದ್ಯಾ ಅಂತ ವಲ್ಲಭನಿಗೆ ಬೈ ಬಿಡ್ತಾನೆ. ಆ ಹುಡುಗರು ಆ ಹುಡುಗಿ ಶೋಲ್ಡರ್ ಮೇಲೆಲ್ಲ ಕೈ ಹಾಕ್ತಾ ಇರ್ಬೇಕಾದ್ರೆ ವಲ್ಲಭ ಮಾತ್ರ ಅದನ್ನ ನೋಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂಡು ಗಾಡಿನ ಹಾಗೇನೆ ಜೋರಾಗಿನೇ ಬ್ರೇಕ್ ಹಾಕ್ಬಿಡ್ತಾನೆ. ಏನು ಗಾಡಿ ನೆಟ್ಟಿಗೆ ಓಡ್ಸಕ್ ಬರಲ್ವಾ, ಎಲ್ಲಿಂದೆಲ್ಲ ಬರ್ತಿರೋ ನೀವು ಅಂತ ವಲ್ಲಭನಿಗೆ ಬೈತಾನೆ. ಏನಿಲ್ಲ ಸರ್, ಸ್ವಲ್ಪ ಇಲ್ಲಿ ಬ್ಯಾಲೆನ್ಸ್ ಕಳ್ಕೊಂಡು ಓಡಿಸ್ತಾ ಇದ್ರು, ಬ್ಯಾಲೆನ್ಸ್ ಏನು ಅಂತ ಅವ್ರಿಗೆ ಸ್ವಲ್ಪ ಜೋರ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ವಲ್ಲಭ ಹೇಳ್ತಾ ಇರ್ತಾನೆ. ಅದಾದ ನಂತರ ಮನ್ಸಲ್ಲೇನೆ ಇದನ್ನೆಲ್ಲ ನೋಡ್ತಾ ಇದ್ದಿದ್ರೆ ಎಲ್ಲೋ ಏನು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಮನ್ಸಲ್ಲೇನೆ ಹೇಳ್ತಾ ಇರ್ತಾನೆ ವಲ್ಲಭ. ಇನ್ನ ಒಂದ್ ಕಡೆ ಕಲಾ ಕೂತ್ಕೊಂಡು ಸೊಪ್ಪು ಬಿಡಿಸ್ತಾ ಇದ್ದಿದ್ರೆ ಅವ್ರ ಎದುರುಗಡೆನೆ ಕೂತ್ಕೊಂಡು ಅಜ್ಜಿ ಬುಕ್ ಓದ್ತಾ ಇರ್ತಾರೆ. ಕಲಾ ಒಬ್ಬೊಬ್ರೇನೆ ನಗ್ತಾ ಇರ್ಬೇಕಾದ್ರೆ ಏನೇ ಕಲಾ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಲ್ಲ ಏನು ಅಂತ ಕೇಳ್ತಾರೆ. ಅದು ಏನಿಲ್ಲ ಅತ್ತೆ, ಇವತ್ತು ಒಂದು ಘಟನೆಯನ್ನ ನೋಡ್ದೆ ಅತ್ತೆ, ನನ್ಗೆ ಅಮೂಲ್ಯ ಹೇಳ್ದೆ ಕೇಳ್ದೇನೆ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ ತುಂಬಾನೇ ಬೇಜಾರಿದೆ. ಆದ್ರೆ ವಲ್ಲಭನ ಮದ್ವೆ ಆಗಿ ಅವಳು ಒಳ್ಳೆ ಕೆಲ್ಸನೇ ಮಾಡಿದಾಳೆ ಅತ್ತೆ, ಮನ್ಸಿಗೆ ಇವಾಗ ಸಿಟ್ಟನ್ನೇ ತೋರಿಸ್ತಾ ಇದ್ರು, ಕೊಳ್ಳು ತೋರ್ಸೋದು ಪ್ರೀತಿನೇ ಅಲ್ವಾ, ಅವ್ರಿಬ್ರು ಕೂಡ ಇದೇ ರೀತಿಯಾಗಿ 100 ಕಾಲ ಚೆನ್ನಾಗಿನೇ ಇರ್ಬೇಕು ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊಂತೀನಿ ಅಂತ ಕಲಾ ಹೇಳ್ತಾ ಇದ್ದಿದ್ರೆ, ಕಲಾ ಈ ಮಾತನ್ನ ಹೇಳ್ತಾ ಇರೋದು ನೀನಾ ಅಂತ ಅಜ್ಜಿ ಖುಷಿಯಾಗಿ ಕೇಳ್ತಾ ಇರ್ತಾರೆ. ಏನಕ್ಕ ಮಗಳು 100 ಕಾಲ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಾಗಿತ್ತು, ಅದ್ ಏನೋ ಹೇಳ್ತಾರಲ್ಲಕ್ಕ ನಿಮ್ ಮಗಳು ಇವತ್ತು ಚೆನ್ನಾಗಿದ್ದಾಳೆ ಆದ್ರೆ ನಾಳೆನೂ ಕೂಡ ಹೀಗೆ ಇರ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ, ದೀಪ ಆರೋಕ್ಕಿಂತ ಮುಂಚಾಗಿ ಜೋರಾಗಿನೇ ಉರಿಯುತ್ತಂತಲ್ಲ, ನಾಳೆ ನಿನ್ ಮಗಳ ಜೀವನದಲ್ಲಿ ಏನಾಗುತ್ತೋ ಏನೋ ಅಂತ ಬಂದು ಇಂದ್ರ ಹೇಳ್ತಾಳೆ. ಯಾಕೆ ಇಂದ್ರ ಈ ತರ ಅಪಶಕುನದ್ ಮಾತಾಡ್ತಿದ್ಯಲ್ಲ, ನಿನ್ ಮಗನ್ನ ನನ್ ಮಗ ಅಂತಾನೆ ನೋಡ್ಕೊಂಡಿದೀನಿ, ನಾನು ಮಕ್ಕಳ ನಡುವೆ ಭೇದ ಭಾವನೆ ಮಾಡಿಲ್ಲ, ಅಂತದ್ರಲ್ಲಿ ನನ್ ಮಗಳನ್ ಕಂಡಿದ್ರೆ ಯಾಕೆ ನಿನಗ್ ಹೊಟ್ಟೆವ್ರಿ, ಯಾಕೆ ಅವಳಿಗೆ ಈ ತರ ಶಾಪ ಹಾಕ್ತಿದ್ಯಾ ಅಂತ ಇಂದ್ರ ಬೈದ್ ಬಿಡ್ತಾರೆ. ಅಯ್ಯೋ ಅಕ್ಕ ನಾನ್ ಎಲ್ಲಿ ಶಾಪ ಹಾಕ್ದೆ, ನೀವೇ ನಿಮ್ ಮಗಳನ್ನ ನೋಡ್ಕೊಂಡು ಕಣ್ಣಾಕ್ಬಿಡಿ ಅಂತ ಹೇಳಿರೋದು ನಾನು ಅಷ್ಟೇ, ನೋಡಿ ಅತ್ತೆ ಏನೇನೆಲ್ಲ ಮಾತಾಡ್ತಿದಾರೆ ಅಕ್ಕ ಅಂತ ಇಂದ್ರ ಅಜ್ಜಿ ಹತ್ರ ಹೇಳ್ತಿರ್ಬೇಕಾದ್ರೆ, ಇಂದ್ರ ಕೊಂಕ ಮಾತಾಡಿದ್ಯಾ, ಫಸ್ಟ್ ಅದನ್ನ ಒಪ್ಕೊಳ್ಳೋದ ಕಲಿ, ಮೊಂಡುವಾದ ಮಾಡ್ಬೇಡ ನೀನು ಅಂತ ಅಜ್ಜಿನೂ ಕೂಡ ಬೈದ್ ಬಿಡ್ತಾರೆ. ನೋಡಿಂದ್ರ ನನ್ ಮಗಳ ಬಗ್ಗೆ ಇನ್ನ ಈ ತರ ಮಾತಾಡದಿದ್ರೆ ನಾನು ಸುಮ್ನಿರಲ್ಲ, ಸ್ವಲ್ಪ ನಿನ್ ನಾಲ್ಗಿನ ಹದ್ಬಸ್ತಲ್ಲಿ ಇಡ್ಕೊ ಹುಷಾರ್ ಅಂತ ವಾರ್ನಿಂಗ್ ಕೊಟ್ಟು ಕಲಾ ಮತ್ತೆ ಅಜ್ಜಿ ಅಲ್ಲಿಂದ ಹೊರಟೋದ್ರೆ ಇಲ್ಲಿ ಇಂದ್ರ ಕೋಪ ಮಾಡ್ಕೊಳ್ತಿರ್ತಾರೆ. ಇನ್ನ ಒಂದ್ ಕಡೆ ವಲ್ಲಭ ಹಾಗೆ ಮಿರರ್ ನೋಡ್ಕೊಂಡ್ರೆ ಗಾಡಿ ಓಡಿಸ್ತಾ ಇದ್ದಿದ್ರೆ ಆ ಹುಡುಗರು ಮಾತ್ರ ಹುಡುಗಿದು ನಂದಿನಿದು ಮೈಕೈ ಎಲ್ಲಾ ಮುಟ್ತಾ ಇರ್ತಾರೆ, ಅವಳಿಗೆ ತುಂಬಾನೇ ಕಿರುಕುಳ ಕೊಡ್ತಾ ಇರ್ತಾರೆ. ಇಲ್ಲಿ ವಲ್ಲಭನ ನೋಡ್ಕೊಂಡು ಏ ಮಗ ಈ ಡ್ರೈವರ್ ಯಾಕೋ ಸರಿಯಾಗಿ ಸರ್ವಿಸೇ ಕೊಡ್ತಾ ಇಲ್ಲ, ಮುಂದೆ ನೋಡ್ಕೊಂಡು ಗಾಡಿ ಓಡಿಸೋದನ್ನ ಬಿಟ್ಟು ಇವನು ಮಿರರ್ನೇ ನೋಡ್ತಾ ಇದ್ದಾನಲ್ಲ ಅಂತ ಒಬ್ಬ ಹೇಳ್ತಾ ಇದ್ದಿದ್ರೆ, ಸರಿ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಲೇ ನಿನ್ ಸರ್ವಿಸ್ ನಮಗ್ ಸಾಕು, ಮೈಸೂರ್ ಹತ್ರ ನಮ್ಮನ್ನ ಬಿಟ್ಬಿಡು ನೀನು, ನಾವು ಬೇರೆ ಗಾಡಿ ಮಾಡ್ಕೊಂಡು ಮಡಿಕೇರಿಗೆ ಹೋಗ್ತೀವಿ ಅಂತ ವಲ್ಲಭನ ಹತ್ರ ಹೇಳ್ತಾರೆ. ವಲ್ಲಭನು ಕೂಡ ಸರಿ ಆಯ್ತು ಅಂತ ಒಪ್ಕೊಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.